ಅನೋವ ತುಂಬಿರೋ ಮನಸ್ಸಿನ ರೋದನೆ ಮೋಸಗಾತಿಯೇ ಈ ವೈಯಾರದ ರಂಭೆ ಗೊಂಬೆ ನಾ ಕರ್ಪೂರದ ಗೊಂಬೆ. ಪ್ರಿಯ ವೀಕ್ಷಕರೇ, ಮೊನ್ನೆ ಬೆಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಮದುವೆಯಾಗಿ 3 ಮಕ್ಕಳಿದ್ರು. ಗಂಡ ಮತ್ತು ಮಕ್ಕಳನ್ನು ಬಿಟ್ಟು ಇನ್ಯಾವನ ಜೊತೆಗೆ ನನ್ನ ಹೆಂಡತಿ ಓಡ್ ಹೋದ್ಲು ಅಂತ ಒಬ್ಬ ಅವಿವೇಕಿ ಗಂಡಸು ಸೋಷಿಯಲ್ ಮೀಡಿಯಾದಲ್ಲಿ ಗೊಳೋ ಅಂತ ಅಳ್ತಾನೆ. ನನ್ನ ಹೃದಯನ ಹೊಡ್ಕೊಂಡು ಹೋಗ್ಬಿಟ್ಟಣ್ಣ, ದೇವತೆ ಅವಳು ನನ್ನ ಪೂಜಿಸಿ ಮೋಸ ಮಾಡಲೆಂದ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ. ಅಲ್ಲಯ್ಯ, ನೀನು ಯಾವ ಸೀಮೆ ಗಂಡಸು ಕಣೋ? ನೀನೇ ಹೇಳ್ತೀಯ ನನ್ನ ಹೆಂಡತಿ ಮೊದಲು ಬೇರೆಯವನ ಜೊತೆಗೆ ಓಡಿ ಹೋಗಿದ್ಲು, ಆಮೇಲೆ ನನ್ನ ಹತ್ರ ಬಂದ್ಲು, ನಾನೇ ಅವಳಿಗೆ ಬಾಳು ಕೊಟ್ಟೆ ಅಂತ. ಮತ್ತೊಮ್ಮೆ ಹೇಳ್ತೀಯ ಈಗ ಮತ್ತೆ ಓಡಿ ಹೋಗಿದ್ದಾಳೆ, ಮತ್ತೆ ಬಂದರೆ ನಾನು ಅವಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅಂತೀಯ. ಲೇ ಕಿತ್ತೋಗಿರೋ ನನ್ನ ಮಗನೇ, ಅವಳನ್ನು ಬಿಟ್ಟಾಕು. ಮೊದಲು ನೀನು ಹುಟ್ಟಿಸಿರೋ 3 ಮಕ್ಕಳಿದ್ದಾರಲ್ಲ, ಅವ್ರಿಗೆ ಚೆನ್ನಾಗಿ ವಿದ್ಯೆ ಕಲಿಸು. ಹೆತ್ತ ತಾಯಿ ಆದವಳು ಯಾವತ್ತೂ ಹೀಗೆ ಮಕ್ಕಳನ್ನ ಬಿಟ್ಟು ಹೋಗಬಾರ್ದು. ಯಾಕಂದರೆ ಮಕ್ಕಳು ತಾಯಿ ಮೇಲೆ ತುಂಬ ಅವಲಂಬಿತರಾಗಿರ್ತಾರೆ. ಹೀಗೆ ಸಡನ್ನಾಗಿ ಮಕ್ಕಳನ್ನ ಬಿಟ್ಟು ಹೋದರೆ ಅವರ ಮನಸ್ಸಿನ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂದರೆ ನೀನು ಯಾವ ಸೀಮೆ ತಾಯಿ? ಹೆತ್ತವಳು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಗೆ ಕೊನೆಯಿಲ್ಲಿ. ಏನೋ ಗಂಡ ಸರಿ ಇಲ್ಲ, ತುಂಬ ತೊಂದರೆ ಕೊಡ್ತಾನೆ, ದುಡಿಯೋದಿಲ್ಲ, ಬಹಳ ಸೈಕೋ ಇದ್ದಾನೆ ಅನ್ನೋ ಹಾಗಿದ್ರೆ ಅಕ್ಕಪಕ್ಕದ ಜನರ ಸಹಾಯ ಪಡ್ಕೊಂಡು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಅಥವಾ ನ್ಯಾಯಾಲಯದ ಮೊರೆ ಹೋಗಿ ಡಿವೋರ್ಸ್ ಕೊಟ್ಟು ಒಂದು ಒಳ್ಳೆ ನಿರ್ಧಾರ ತಗೋಬೇಕು. ಹೀಗೆ ಮಕ್ಕಳನ್ನು ಅತಂತ್ರ ಮಾಡಿ ಹೋದರೆ ಇಂಥವರು ತಾಯಿ ಅನ್ನೋ ಪವಿತ್ರವಾದ ಪದಕ್ಕೆ ಅವಮಾನ ಕಣ್ರಿ. ನನ್ನ ಮಾನ ಮರ್ಯಾದೆ ಎಲ್ಲ ರಜಾಕ್ಬಿಟ್ರು. ನಂಗೆ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ತುಂಬ ಅಂದರೆ ತುಂಬ ಹಿಂಸೆ ಕೊಟ್ಟ. ನಂಗೆ ತಡ್ಕೊಳಕ್ಕಾಗ್ತಿರ. ನಾನು ಈ ನಿರ್ಧಾರ ತಗೊಂಡೆ. ನನಗೂ ಅವನಿಗೂ ಸಂಬಂಧನೇ ಇಲ್ಲ ಅಂತ ಅಂದ್ಬಿಟ್ಟು ಬರ್ಕೊಟ್ಟು ಬಂದರೂ ಕೂಡ ಈ ಥರ ಮಾಡ್ತಾನೆ. ನಂಗೆ ಅವನ್ನ ತಡ್ಕೊಳಕ್ಕಾಗ್ತಿಲ್ಲ. ನನಗೆ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ಹುಚ್ಚು ಪ್ರೀತಿಯನ್ನು ಹಚ್ಚಿಕೊಂಡನಲ್ಲ, ಮೆಚ್ಚಿಕೊಂಡ ಪ್ರೀತಿ ಮುಚ್ಚಿ ಹೋಯಿತಲ್ಲ. ಇನ್ನ ಈ ಮಹಾನ್ ಮಹಿಳೆಯನ್ನ ಕರ್ಕೊಂಡು ಓಡಿ ಹೋದವನಿದಾನಲ್ಲ, ಇವನೊಬ್ಬ ತೀಟೆ ತಿಪ್ಪ. ಈ ತೀಟೆ ತಿಪ್ಪ ಏನಿದ್ದಾನೆ, ಇಂಥವರು ನಮ್ಮ ರಾಜ್ಯದಲ್ಲಿ ತುಂಬ ಜನ ಇದ್ದಾರೆ. ಆದರೆ ಇವರ ತೀಟೆ ಕೇವಲ ತಾತ್ಪೂರ್ತಿಕ ತೀಟೆ ಅಷ್ಟೇ. 15 ದಿನ ಇಲ್ಲ 1 ತಿಂಗಳು, ಆಮೇಲೆ ಆ ಹೆಣ್ಣು ಮಕ್ಕಳ ಜೊತೆಗೆ ಏನು ಸರಸ ಸಲ್ಲಾಪ ನಡೆಸಬೇಕೋ ಅದೆಲ್ಲ ನಡೆಸಿ ಅತ್ಯಾಚಾರ ಮಾಡಿ ನಡು ರಸ್ತೆಯಲ್ಲಿ ಬಿಟ್ಟು ಹೋಗೋಗಿಂತ ನನ್ನ ಮಕ್ಕಳನ್ನ ಮೆಟ್ಟಲ್ಲಿ ಹೊಡಿಬೇಕು ಕಣ್ರಿ. ಗಂಡ ಹೆಂಡತಿ ಅಂದ ಮೇಲೆ ಸಣ್ಣ ಪುಟ್ಟ ಲೋಪದೋಷಗಳು ಇದ್ದೇ ಇರ್ತವೆ ಕಣ್ರಿ. ಅದನ್ನು 4 ಗೋಡೆ ಮಧ್ಯದಲ್ಲೇ ಕೂತ್ಕೊಂಡು ಸರಿಪಡಿಸ್ಬೇಕು. ಒಂದು ವೇಳೆ ಸರಿ ಹೋಗಲಿಲ್ಲ ಅಂದರೆ ಸಂಬಂಧಪಟ್ಟ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಇಲ್ಲ ಸಂಬಂಧಿಕರ ಸಹಾಯ ತಗೊಂಡು ಅದನ್ನು ಸರಿಪಡಿಸ್ಕೋಬೇಕು. ಅದೂ ಆಗಿಲ್ಲ ಅಂದರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂತ ಜೊತೆಗೆ ಇರಲಿಲ್ಲ ಅಂದರೂ ಕೂಡ ಮಕ್ಕಳನ್ನು ಕಟ್ಕೊಂಡು ಒಂದು ಕಡೆ ನೀಟಾಗಿ ಬದುಕಬೇಕು. ಒಂದು ಒಳ್ಳೆ ಬಾಳನ್ನು ಬಾಳೋದು ಬಿಟ್ಟು ಈ ರೀತಿ ಕಂತ್ರಿ ಬುದ್ಧಿ ತೋರಿಸ್ತಿರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಒಂದು ಕಡೆ ಗಂಡ ಆದವನು ಗೊಳೋ ಅಂತ ಆಳ್ತಾನೆ, ಸಾರ್ವಜನಿಕರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾನೆ ನನಗೆ ಸಹಾಯ ಮಾಡಿರಿ ಅಂತ. ಇದು ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ಮನೇಲೆ ಮಲಗಿರೋದು ಅವ್ನು ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದು ಅವನು. ಅವನಿಗೆ ಕರ್ಕೊಂಬಂದಿರೋದು ಅಂದರೆ ಇದರಲ್ಲಿ ನನ್ನ ಫೋಟೋಸಲ್ಲೆಲ್ಲ ಇವನು ನನ್ನ ಮನೇಲೇ ಮಲಗಿರೋದು, ಅವನದೇ ಡಾಲರ್ ಹಾಕಿರೋದು. ನನ್ನ ಹೆಂಡತಿಗೆ ಸೀರೆ ತಗೊಟ್ಟು ಯಾಮಾರಿಸಿ ಸಾರ್ ನನ್ನ ಹೃದಯನ ಹೊಡ್ಕೊಂಡು ಹೋಗ್ಬಿಟ್ಟಣ್ಣ, ನನ್ನ ದೇವತೆ ಅವಳು ನನ್ನ ಪೂಜಿಸಿ ನನ್ನ 4-5 ದಿವಸ ಆಯ್ತು ಅವ್ನು ನಿದ್ದೆ ಮಾಡಿ. ನನ್ನ ಮಕ್ಕಳಿಗೆ ಯಾರು ಅಮ್ಮ ಇಲ್ಲ. ಇವತ್ತು ನನ್ನ ಮಗನ ಬರ್ತಾಳೆ ಯಾಮಾರಿಸ್ಬಿಟ್ಟ ಅವನು, ಸಂತು ಫ್ರಾಡು. ನನ್ನ ಹೆಂಡತಿಗೆ ಸೈಟ್ ಐತೆ ಅದೈತೆ, ಅವನಿಗೇನು ಇಲ್ಲ, ಸ್ಪೀಡ್ ಗ್ಯಾಂಗರ್ ಅವನು. ನೋಡಿ ಸಾರ್, ಈ ಸೀರೆ ಅವನೇ ಕೊಡ್ಸಿರೋದು ನೋಡಿ ಸಾರ್, ಇದೆಲ್ಲ ಸೀರೆ ಕೊಡಿಸಿ ಎಲ್ಲ ಇದು ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ಮನೇಲೆ ಮಲಗಿರೋದು ಅವ್ನು ಬಂದು.
ಮೊದಲು ನಿನ್ನ ಹೆಂಡತಿ ಓಡಿ ಹೋಗಿ ನಿನ್ನ ಬಳಿ ಬಂದಾಗ ನೀನು ಅವಳಿಗೆ ಬಾಳು ಕೊಟ್ಟಾಗ ಜನ ಬಂದಿದ್ರ. ಬಿಟ್ಟು ಹೋದ್ಲು ಅಂತಂದರೆ ಆ ಮಕ್ಕಳನ್ನ ಕಟ್ಕೊಂಡು ಒಳ್ಳೆ ಬದುಕನ್ನು ಬದುಕು, ಒಳ್ಳೆ ವಿದ್ಯೆ ಕೊಡಿಸು, ಒಳ್ಳೆ ಬುದ್ಧಿ ಕಲಿಸು. ಅದನ್ನು ಬಿಟ್ಬಿಟ್ಟು ಮತ್ತೆ ಬಂದರೆ ಅವಳನ್ನ ಕರ್ಕೊಂಡು ಜೀವನ ಮಾಡ್ತೀನಿ ಅಂತೆಲ್ಲ ನೀನೇನೋ ನಾಚಿಗೆಟ್ಟು, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ದಯವಿಟ್ಟು ಈ ರೀತಿಯ ಘಟನೆಗಳು ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದ್ದಾವೆ. ಇದನ್ನು ದೊಡ್ಡ ಮಟ್ಟದ ಸುದ್ದಿ ಯಾರೂ ಮಾಡೋಕ್ಕೆ ಹೋಗಬೇಡಿ. ಎಲ್ಲರಿಗೂ